ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಟೆಲಿ ERP9 ಒಳಗೆ ಎಕ್ಸಾಂಪಲ್ 2 ಟ್ರಯಲ್ ಬ್ಯಾಲೆನ್ಸ್ ಅಂಡ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಮಾಡೋದನ್ನು ನೋಡೋಣ ಅಂತ. ಮೊದಲನೇದಾಗಿ ನಾವು ಟೆಲಿನ ಓಪನ್ ಮಾಡ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಲೆಡ್ಜರ್ಸ್ ಅನ್ನು ಮಾತ್ರ ಎಂಟ್ರಿ ಮಾಡಿದ್ದೀವಿ. ನೆನಪಿರಬಹುದು, ಲೆಡ್ಜರ್ಸ್ 3 ಒಳಗೆ ಒಂದು 75,600 ಬಂದಿತ್ತು. ಅದೇ ಕ್ಲಾಸನ್ನು ಇವತ್ತು ನಾವು ಮುಂದುವರಿಸೋಣ. ಫಸ್ಟು ಲೆಡ್ಜರ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇವತ್ತು ನಾವು ವರ್ಕ್ ಏನು ಮಾಡ್ತಾ ಇದ್ದೀವಿ ಅಂದರೆ ಎಕ್ಸಾಂಪಲ್ಸ್ಗಳನ್ನು ತೋರಿಸ್ತೀನಿ ತಮಗೆ. ಇವತ್ತಿನ ದಿನ ನಾವು ಎಕ್ಸಾಂಪಲ್ಸ್ಗಳನ್ನು ಮಾಡೋಣ ಅಂತ. ನೋಡಿ, ಈ ಎಕ್ಸಾಂಪಲ್ಸ್ಗಳಲ್ಲಿ 75,600 75,600 ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಕಡೆ ಇದೆ. ಹಾಗಾದರೆ ನಮ್ಮ ಟ್ಯಾಲಿಯಲ್ಲಿ ಕೂಡ 75,600 75,600 ಅದ. ಹಾಗಾದರೆ ಇವತ್ತು ನಾವು ಎಂಟ್ರಿ ಮಾಡಬೇಕಾಗಿದ್ದು ಅಡ್ಜಸ್ಟ್ಮೆಂಟ್. ಆಲ್ರೆಡಿ ನಾನು ಎಂಟ್ರಿ ಮಾಡಿದ ನಿಮಗೆ ಮೊದಲನೇ ಕ್ಲಾಸ್ನಲ್ಲಿ ತಿಳಿಸಿದ್ದೇನೆ ತಮಗಾಗಲಿ. ಈಗ ಇನ್ನೊಂದು ಸಾರಿ ತಿಳಿಸ್ಬೇಕಂದ್ರೆ ಇನ್ನೊಂದು ಸಾರಿ ನೋಡೋಣ ಅಂತ. ಹಾಗಾದರೆ ಫಸ್ಟ್ ಏನು ಮಾಡೋಣ, ನಾವು ಅಡ್ಜಸ್ಟ್ಮೆಂಟ್ಗಳನ್ನು ಏನಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸ್ಟಾಕ್ ಆನ್ ವ್ಯಾಲ್ಯೂ ಕ್ಲೋಸಿಂಗ್ ಸ್ಟಾಕ್ ಅಂತ ಅರ್ಥ. ಏನಂದರೆ 6,000 ಏನು ಕ್ಲೋಸಿಂಗ್ ಸ್ಟಾಕ್ ಅದ. ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ವಾಸ್ 300 ಅದ. ರೆಂಟ್ ಪ್ರಿಪೇಯ್ಡ್ ಅಮೌಂಟ್ 200 ಅದ. ಡೆಪ್ರಿಸಿಯೇಷನ್ ಮಷಿನರಿ 20% ಇದ್ರೆ ಬಿಲ್ಡಿಂಗ್ ಮೇಲೆ 10% ಅದೇ. ಹಾಗಾದರೆ ಮಷಿನರಿ ಮೇಲೆ 3,000 20% ಇದ್ರೆ ಬಿಲ್ಡಿಂಗ್ ಮೇಲೆ ಎಷ್ಟದ ರೀ? ಬಿಲ್ಡಿಂಗ್ ಎಲ್ಲಿದೆ ರೀ? ಇಲ್ಲಿ ಕೊನೆಗಿದೆ ನೋಡಿ, 10% ಅದ ಬಿಲ್ಡಿಂಗು. ಹಾಗಾದರೆ 10% 26,000 ಮೇಲೆ ತೆಗೆದ್ರೆ 20% ಎಷ್ಟು ಮೇಲೆ ತೆಗಿಬೇಕ್ರಿ? 3,000 ಮೇಲೆ ತೆಗಿಬೇಕು. ಹಾಗಾದರೆ ಗ್ರಾಸ್ ಪ್ರಾಫಿಟ್ ಇದ್ರ ಸಮ ಬರ್ತದ. ಹಾಗಾದರೆ ನಾವು ಫಸ್ಟ್ ಮೇಗಿನ ಲೆಡ್ಜರ್ಸ್ಗಳನ್ನ ಅಂದರೆ ಈ ಕ್ರೆಡಿಟ್ ಡೆಬಿಟ್ ಇಷ್ಟವನ್ನು ಏನಾಗಿದೆ ಅಂತ ನೋಡ್ಕೊಳ್ಳೋಣ. ಹಾಗಾದರೆ ಒಂದು ಸೆಕೆಂಡ್ ನಾವು ಲೆಡ್ಜರ್ಸನ್ನು ಹೇಗೆ ಕ್ರಿಯೇಟ್ ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಳೋಣ. ಲೆಡ್ಜರ್ಸ್ ಒಳಗೆ ಹೋಗ್ತೀವಿ. ನಾವು ಒಂದು ಸಾರಿ ಡಿಸ್ಪ್ಲೇ ಒಳಗೆ ತೋರಿಸ್ಬಿಡ್ತೀನಿ. ಮಲ್ಟಿಪಲ್ ಡಿಸ್ಪ್ಲೇ ಒಳಗೆ ನಾವು ಯಾವ ವಂಡರ್ಸನ್ನು ಏನೇನು ಎಂಟ್ರಿ ಮಾಡಿದ್ವಿ ಅಂತ. ಬಿಲ್ಡಿಂಗ್ 26,000 ಅದೇ. ಕ್ಯಾಪಿಟಲ್ 20,000 ಅದ. ಕ್ಯಾರೇಜ್ ನೋಡಿ 1,000 ಅದ. ಕ್ಯಾಶ್, ಕಮಿಷನ್ ರಿಸೀವ್ಡು, ಹಾಗೆ ಇಂಟ್ರೆಸ್ಟ್ ರಿಸೀವ್ಡು, ಮಷಿನರಿ, ಪ್ರಾಫಿಟ್ ಆ್ಯಂಡ್ ಲಾಸ್, ಪರ್ಚೇಸ್, ಸೇಲ್ಸ್ ಇರ್ಬೋದು, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಸ್ಯಾಲ್ರೀಸ್ ಇರ್ಬೋದು, ಸ್ಟಾಕ್ ಆನ್ ಇರ್ಬೋದು, ವೇಜಸ್ ಇರ್ಬೋದು. ಇವು ಆಲ್ರೆಡಿ ಇವನ್ನೆಲ್ಲವನ್ನ ಎಂಟ್ರಿಯನ್ನು ಮಾಡಿದ್ದೇನೆ. ಹಾಗಾದರೆ ಇವಾಗ ನಾನು ಎಂಟ್ರಿ ಮಾಡೋದು ಅಡ್ಜಸ್ಟ್ಮೆಂಟ್. ಹಾಗಾದರೆ ಅಡ್ಜಸ್ಟ್ಮೆಂಟ್ ಏನು ಮಾಡೋಣ? ನಿಮ್ಗೆ ಗೊತ್ತಿರೋ ಹಾಗೆ ನಮ್ದು ಫಾರ್ಮುಲಾ ಅದ. ಆ ಫಾರ್ಮುಲಾ ಮುಖಾಂತರ ವರ್ಕನ್ನು ಮಾಡೋಣ. ವಿದ್ಯಾರ್ಥಿಗಳೇ, ನಮ್ದು ಇಲ್ಲಿ ಪ್ಲಾನಿಂಗ್ ಅದ ರೀ, ಒಂದು ಅಡ್ಜಸ್ಟ್ಮೆಂಟ್ ಇದ್ದ. ಆ ಪ್ಲಾನಿಂಗ್ ಪ್ರಕಾರ ಕಳೆದ ಕ್ಲಾಸ್ನಲ್ಲಿ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ನೀವು ತಾವು ದಯಮಾಡಿ 1 by 1 ಕ್ಲಾಸ್ಗಳನ್ನು ಓದ್ಕೊತ ನೋಡ್ತಾ ಬಂದರೆ ನಿಮಗೆ ಟ್ಯಾಲಿ ಅರ್ಥ ಆಗ್ತದೆ. ನಾವು ಪದೇ ಪದೇ ಇದರಲ್ಲಿ ಹಳೆಯದನ್ನು ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಟೈಮು ಇಲ್ಲಿ ಕಡಿಮೆ ಇರೋದ್ರಿಂದ. ನೋಡ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅದ, ಡೆಪ್ರಿಸಿಯೇಷನ್ ಅಸೆಟ್ಸ್ ಅದ, ಅಪ್ರಿಸಿಯೇಷನ್ ಅಸೆಟ್ಸ್ ಅದ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಔಟ್ಸ್ಟ್ಯಾಂಡಿಂಗ್, ಅಡ್ವಾನ್ಸ್ ಆ್ಯಂಡ್ ಪ್ರಿಪೇಯ್ಡ್, ಲೋನ್ಸ್ XYZ ಪರ್ಸನ್, PDC ಅಂತದ, ಪ್ರೊವಿಷನ್ ಫಾರ್ ಡೆಟ್ಫುಲ್ ಕ್ರೆಡಿಟರ್ಸ್ ಅಂತದ. ಇಲ್ಲಿ ಡೆಟರ್ಸ್ ಇದ್ರೆ ಈ ಕಡೆ ಕ್ರೆಡಿಟರ್ಸ್ ಅದ, ಹೌದಾ? ಹಾಗೆ ರಿನ್ಯೂವಲ್ ಲೂಸ್ ಟೂಲ್ಸ್ ಅಂತದೆ. ಇಫ್ ಲೆಸ್ ದೆನ್ ಮೋರ್ ದ ಒರಿಜಿನಲ್ ಅಂತದ. ಅಂದರೆ ವ್ಯಾಲ್ಯೂ ಏನಿರ್ಬೇಕಾಯ್ತಂದ್ರೆ ಒರಿಜಿನಲ್ಗಿಂತ ಕಡಿಮೆ ಇದ್ರೆ ಅಂತದ.
ಆ ಥರ ಬಂದ್ರೆ ಇರ್ತದೆ. ಈಗ ಕಡಿಮೆ ಬಂದರೂ ಬರ್ತದೆ, ಜಾಸ್ತಿ ಬಂದರೂ ಬೇರೆ ಅದೇ ಫಾರ್ಮುಲಾ, ಅದು ಮುಂದೆ ನೋಡೋಣ. ಈಗ ಸದ್ಯ ಮಟ್ಟಿಗೆ ಇದನ್ನು ಎಂಟ್ರಿ ಮಾಡೋಣ ಅಂತ. ಹಾಗಾದರೆ ನೋಡೋಣ ವಿದ್ಯಾರ್ಥಿಗಳೇ, ನಮ್ಮದು ಯಾವ ಥರ ಇದೆ. ಫಸ್ಟ್ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ವಾಸ್, ನಾವು ಕಳೆದ ಕ್ಲಾಸ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತಿತ್ತು. ಈ ಕ್ಲಾಸ್ನಲ್ಲಿ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ವಾಸ್. ಇಲ್ಲಿ ಸ್ಯಾಲ್ರಿ ಅಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರ್ತದೆ. ಹಾಗಾದರೆ ನಾವು ಏನು ಮಾಡೋಣ, ಟ್ಯಾಲಿ ಒಳಗೆ ಎಂಟ್ರಿ ಮಾಡೋಣ. ಇಲ್ಲಿ ನಮಗೆ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ವಾಸ್ ಅದ. ಹಾಗಾದರೆ ನಾವು ಏನು ಮಾಡೋಣ, ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ವಾಸ್ ಪ್ರಾಫಿಟ್ ಆ್ಯಂಡ್ ಲಾಸ್, PL ಅಂತ ಹೇಳ್ತೀವಿ ನಾವು. P&L ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್. ಇಲ್ಲಿ ನಮ್ಗೆ ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರ್ತದೆ. ಕಳೆದ ಕ್ಲಾಸ್ನಲ್ಲಿ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ವಾಸ್ ಇದ್ದರೆ ಕಳೆದ ಕ್ಲಾಸ್ನಲ್ಲಿ ವೇಜಸ್ ಅಂತಿತ್ತು, ಅದಕ್ಕೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸ್ ಹಾಕಿದ್ದೀವಿ. ಈ ಕ್ಲಾಸ್ನಲ್ಲಿ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ತಗೋತೀವಿ ನಿಮಗೆ. ಅದಕ್ಕೆ ಇಲ್ಲಿ ನಾವು ಫಾರ್ಮುಲಾಸ್ಗಳಿಗೆ ನಾವು ಬಾರ್ ಅಂತೇಳಿ ಹಾಕಿದ್ದೀವಿ. ಫಾರ್ಮುಲಾಗ ನೋಡ್ತಾ ಬಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಒಳಗೆ ನೋಡಿರಿ ಡೈರೆಕ್ಟ್ ಬಾರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ತೋರಿಸಿದ್ದೀವಿ. ಅಂದರೆ ಸ್ಯಾಲ್ರಿ ಅಂತ ಕೊಟ್ಟರೆ ಇಂಡೈರೆಕ್ಟ್ ತೊಗೋಬೇಕು, ವೇಜಸ್ ಅಂತ ಬಂದರೆ ಡೈರೆಕ್ಟ್ ಅಂತ ಹಾಕಬೇಕಾಗ್ತದೆ. ಅದ್ರ ಸಂಬಂಧ ನಾವು ಇಲ್ಲಿ ಇಂಡೈರೆಕ್ಟ್ ಹಾಕತ್ತೀವಿ, ಅಂದರೆ ಇಂಡೈರೆಕ್ಟ್ ಎಂಟ್ರಿ ಮಾಡತ್ತೀವಿ. ನಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಸ್ಯಾಲರಿ ಅಂತ ಕೊಟ್ಟರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಆದ್ದರಿಂದ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ತೊಗೊಂಡೀವಿ. ಅದರ ಅಮೌಂಟನ್ನು ಎಷ್ಟು ಅದ ರೀ, ಇಲ್ಲಿ 300 ಅದ. ನಾವು ಡೈರೆಕ್ಟಾಗಿ ಟ್ಯಾಲಿ ಒಳಗೆ 300 ಮೆನ್ಷನ್ ಮಾಡ್ತಾ ಇದ್ದೇವೆ. DR ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಹಾಗಾದರೆ ಇಲ್ಲಿ ಕರೆಂಟ್ ಲಯಬಿಲಿಟಿ ಆಗ್ತದೆ. ಕರೆಂಟ್ ಲಯಬಿಲಿಟಿ ಹೆಂಗೆ ಆಗ್ತದೆ ಅಂತಂದರೆ ನೋಡಿ, ಈ ಕಡೆ ಕರೆಂಟ್ ಲಯಬಿಲಿಟಿ, ಇದು ಕ್ರೆಡಿಟ್ ಕಡೆ ಇರ್ತದೆ. ಆದ್ದರಿಂದ ನಾವು ಕರೆಂಟ್ ಲಯಬಿಲಿಟಿಯನ್ನು ತಗೋತಾ ಇದ್ದೀನಿ. ಕರೆಂಟ್ ಲಯಬಿಲಿಟಿ ಅಮೌಂಟು ಇಲ್ಲಿ ಕೂಡ 300 ಎಂಟ್ರಿ ಮಾಡಬೇಕು. ಹೌದಾ ವಿದ್ಯಾರ್ಥಿಗಳೇ, 300 ಎಂಟ್ರಿ ಮಾಡಿರಿ. ಕ್ರೆಡಿಟ್ ಓಕೆ, ನಮ್ದು ಇವಾಗ ಏನೈತೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒನ್ ಎಕ್ಸಾಂಪಲ್ ನಮ್ಮದು ಏನಿದೆ ರೀ, ರೆಂಟ್ ಪ್ರಿಪೇರ್ಡ್ ಅಮೌಂಟ್ ಅದ 200. ರೆಂಟ್ ಅಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬರ್ತದೆ. ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬರೋದ್ರಿಂದ ಅಡ್ವಾನ್ಸ್ ಹಾಕಿ ಕೊಟ್ಟಿರೋದ್ರಿಂದ ನಾವು ಏನು ಮಾಡಬೇಕಾಗ್ತದೆ, ಫಾರ್ಮುಲಾಸ್ ಒಳಗೆ ನೋಡಿಬಿಟ್ರೆ ಪ್ರಿಪೇರ್ಡ್ ಆ್ಯಂಡ್ ಅಡ್ವಾನ್ಸ್ ಅದ. ಇಲ್ಲಿ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಇನ್ಕಮ್ ಅದ. ರೆಂಟ್ ಇಂದ ಇಂಡೈರೆಕ್ಟ್ ಇನ್ಕಮ್ ಬರ್ತದೆ, ಕ್ರೆಡಿಟ್ ಕಡೆ ಇರ್ತದೆ. ಹೌದಾ, ಹಾಗಾದರೆ ನಾವು ಎಂಟ್ರಿ ಮಾಡೋಣವಾ ಈಗ. PL ಪ್ರಾಫಿಟ್ ಆ್ಯಂಡ್ ಲಾಸ್, ಇಂಡೈರೆಕ್ಟ್ ಇನ್ಕಮ್ ಅನ್ನು ಎಂಟ್ರಿ ಮಾಡ್ತೇನೆ. ಇಲ್ಲಿ ಎಷ್ಟಿತ್ತು ಅಮೌಂಟ್ ಅದ, 200 ಅದ. 200 ಎಂಟ್ರಿ ಮಾಡೋಣ. ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಒಳಗೆ ಕೂಡ ಎಂಟ್ರಿ. ಬ್ಯಾಲೆನ್ಸ್ ಶೀಟ್ ಒಳಗೆ ನಾವು ನೋಡೋಣ ಕರೆಂಟ್ ಅಸೆಟ್ಸ್ ಆಗ್ತದೆ. ಸೊ ಕರೆಂಟ್ ಅಸೆಟ್ಸನ್ನು ಎಂಟ್ರಿ ಮಾಡೋಣ. ಕರೆಂಟ್ ಅಸೆಟ್ಸ್ ಅದು ಡೆಬಿಟ್ ಆಗ್ತದೆ, ಅದನ್ನು ಕೂಡ ಎಂಟ್ರಿ ಮಾಡೋಣ. ಕರೆಂಟ್ ಅಸೆಟ್ಸ್ ಅದ. ಕರೆಂಟ್ ಅಸೆಟ್ಸ್ ಸಿ ಒಳಗೆ ಬರೋಣ. ಕರೆಂಟ್ ಅಸೆಟ್ಸ್ 200 ಅದ. 200 ಎಂಟ್ರಿ ಮಾಡಿ ಡೆಬಿಟ್ ಎಂಟ್ರಿ ಆಯಿತು. ಹೌದಾ ವಿದ್ಯಾರ್ಥಿಗಳೇ, ಹಾಗಾದರೆ ಮುಂದಿನ ಎಕ್ಸಾಂಪಲ್ಸ್ಗಳು ಯಾವುದೈತೆ ನೋಡೋಣ. ಇಲ್ಲಿ ಡೆಪ್ರಿಸಿಯೇಷನ್ ಮಷಿನರಿ 20%, ಬಿಲ್ಡಿಂಗ್ 10%. ಹಾಗಾದರೆ ಡೆಪ್ರಿಸಿಯೇಷನ್ ಮಷಿನರಿ ಅಂತ ತಗೊಳ್ಳೋಣ. ಈ ಡೆಪ್ರಿಸಿಯೇಷನ್ ಮಷಿನರಿಯನ್ನು ನಾವು ಎಂಟ್ರಿ ಮಾಡೋಣ. ಇಲ್ಲಿ PL ಅಂತ ಎಂಟ್ರಿ ಮಾಡ್ತೀನಿ. ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರ್ತದೆ.
ನಿಮಗೆ ಒಂದು ಹೇಳಿದ ಹಾಗೆ ಇಲ್ಲಿ ಅಸೆಟ್ಸ್ ಅಂತ ಅಂದ್ಬಿಟ್ರೆ ಮಷಿನರಿ, ಬಿಲ್ಡಿಂಗು, ಫರ್ನಿಚರ್ ಎಲ್ಲ ಬರ್ತಿರ್ತದೆ. ನೋಡೋಣ. ಈಗ ಇಲ್ಲಿ ನಮಗೆ ಮಷಿನರಿ ಮೇಲೆ 20% ಕೊಟ್ಟಿದ್ದಾರೆ. ಹಾಗಾದರೆ ಮಷಿನರಿ ಅಮೌಂಟ್ 3000 ಅದ. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಕ್ಯಾಲ್ಕುಲೇಟ್ ಮಾಡೋದು ಕಳೆದ ಕ್ಲಾಸ್ನಲ್ಲಿ ಹೇಳಿದ್ದೆ, ಇದು ಕ್ಲಾಸ್ನಲ್ಲಿ ಕೂಡ ಒಂದ್ಸಾರಿ ಹೇಳ್ತೀನಿ, ಕೇಳ್ಕೊಳ್ಳಿ ವಿದ್ಯಾರ್ಥಿಗಳೇ. 3000 ಇಂಟು 20% ಡಿವೈಡೆಡ್ ಬೈ 100. ಹಾಗಾದರೆ ಎಷ್ಟು ಬಂತ್ರಿ? 600 ಅನ್ನ ಬರ್ತದೆ. 600 ಅನ್ನ ಎಂಟ್ರಿ ಮಾಡೋಣ. ಹಾಗಾದರೆ 600 ಎಂಟ್ರಿ ಮಾಡೋಣ. ಇಲ್ಲಿ DR ಆಗ್ತದೆ. ನೆಕ್ಸ್ಟ್ ಒನ್ ಡೆಪ್ರಿಸಿಯೇಷನ್ ಮಷಿನರಿ ಆ್ಯಂಡ್ ಯಾವುದ್ರಿದು? ಬ್ಯಾಲೆನ್ಸ್ ಶೀಟ್. ಅದಕ್ಕೆ BS ಅಂತ ಶಾರ್ಟ್ಕಟ್ ಆಗಿ ಬರತ್ತೀನಿ. ಇಲ್ಲಿ ಅಂಡರ್ ಫಿಕ್ಸ್ಡ್ ಅಸೆಟ್ಸ್. ಹಾಗಾದರೆ ಈ 600 ಅನ್ನು ನಾವು ಈ ಕೆಳಗಡೆ ಎಂಟ್ರಿ ಮಾಡಬೇಕಾಗ್ತದೆ. ಇಲ್ಲಿ ಡೆಬಿಟ್ ಅದ, ಇದನ್ನ CR ಮಾಡಿ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ಒನ್ ನೋಡೋಣ ಏನಂತ ಕೊಟ್ಟಿದ್ದಾರೆ ಅಂಥೇಳಿ. ನೆಕ್ಸ್ಟ್ ಒನ್ ಡೆಪ್ರಿಸಿಯೇಷನ್ ಬಿಲ್ಡಿಂಗ್ ಅಂತ ಕೇಳಿದ್ದಾರೆ. ಹೌದಾ? ಡೆಪ್ರಿಸಿಯೇಟ್ ಬಿಲ್ಡಿಂಗ್ ಅಂತ ಕೇಳಿದ್ದಾರೆ. ನಾವು ಅದನ್ನು ಕೂಡ ಎಂಟ್ರಿ ಮಾಡೋಣ. ಇಲ್ಲಿ PL ಬರ್ತದೆ. PL ಅನ್ನು ಎಂಟ್ರಿ ಮಾಡೋಣವಾ? ನೋಡಿ, ಇಲ್ಲಿ PL ಇದ್ದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರ್ತದೆ. ಅದೇ ರೀತಿ ಇದು 10% ಆಗಿದ್ದರಿಂದ ಎಷ್ಟಾಗ್ತದೆ ಅಂತೇಳಿ ಒಂದ್ಸಾರಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣವಾ? 26,000 ಅದ ರೀ. ಈ 26,000 ಇಂಟು 10 ಡಿವೈಡೆಡ್ ಬೈ 100. ಹಾಗಾದರೆ ಎಷ್ಟಾಯ್ತು ರೀ? 2600 ಆಗ್ತದೆ. ಈ 2600 ಅನ್ನು ಎಂಟ್ರಿ ಮಾಡೋಣ. DR. ಅದೇ ರೀತಿ ಡೆಪ್ರಿಷಿಯೇಟ್ ಬಿಲ್ಡಿಂಗ್ ಎಂಟ್ರಿ ಮಾಡೋಣ. ಈ ಬಿಲ್ಡಿಂಗ್ ಎಂಟ್ರಿ ಮಾಡೋಣ. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಆಗ್ತದೆ. ಈ ಫಿಕ್ಸ್ಡ್ ಅಸೆಟ್ಸ್ ಅನ್ನ ಎಂಟ್ರಿ ಮಾಡ್ತಾ ಹೋಗೋಣ. 2600 ಇಲ್ಲಿ ಕ್ರೆಡಿಟ್ ಆಗ್ತದೆ. ಎಂಟ್ರಿ ಮಾಡೋಣ. ಕೊನೆಯದಾಗಿ ನಮಗೆ ಉಳಿದಿರೋದೇನ್ರಿ? ಈಗ ಕ್ಲೋಸಿಂಗ್ ಸ್ಟಾಕ್ ಒಂದು ಉಳಿದದ. ಇದು 6000 ಅದ. ಈ ಕ್ಲೋಸಿಂಗ್ ಸ್ಟಾಕ್ ಅನ್ನು ಹಾಕೋದು ನಾವು ಸಾರಿ ಎಸ್ಕೇಪ್ ಪ್ರೆಸ್ ಮಾಡೋಣ. ಎಸ್ಕೇಪ್ ಪ್ರೆಸ್ ಮಾಡಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನ್ ಮಾಡೋಣವಾ? ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಆಲ್ಟ್ F1 ಪ್ರೆಸ್ ಮಾಡಿಬಿಟ್ರೆ ಮ್ಯಾಕ್ಸಿಮೈಸ್ ಆಗ್ತದೆ. ಇದರ ಒಳಗೆ ನಾವು ಎಂಟ್ರಿ ಪ್ರೆಸ್ ಮಾಡೋಣ. ಇಲ್ಲಿ ನಿಮ್ಮ ಕಳೆದ ಕ್ಲಾಸ್ನಲ್ಲಿ ಹೇಳಿದ ಹಾಗೆ 1 ಬಾರ್ 4 ಬಾರ್ 2020 ಇಲ್ಲಿ ಮೇಲೆ ಯಾವ ಡೇಟ್ ಇರ್ತದೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅದನ್ನು ನಾವು 6000 ಅಮೌಂಟ್ ಅದ, 6000 ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಯಾವಾಗ ಎಂಡ್ ಆಗ್ತದೆ? ನೆಕ್ಸ್ಟ್ ಮಾರ್ಚ್ 31, 2021 ಅಂತಂದ್ರೆ 2021 ಕ್ಲೋಸ್ ಆಗ್ತದೆ. ಅವಾಗ ಕೂಡ ಕ್ಲೋಸಿಂಗ್ ಸ್ಟಾಕ್ 6000 ಇರ್ತದೆ. ಡೆಬಿಟ್ ಸೈಡ್ ಇರ್ತದೆ ಎರಡೂ. ಇದನ್ನು ಮರಿಬಾರ್ದು ವಿದ್ಯಾರ್ಥಿಗಳು ತಾವು. ಇದು ಓಪನಿಂಗ್ ಬ್ಯಾಲೆನ್ಸ್ 5000 ಅದ. ಕ್ಲೋಸಿಂಗ್ ಸ್ಟಾಕ್ ನೋಡ್ರಿ, ನಾವು ಏಪ್ರಿಲ್ 1ನೇ ತಾರೀಕು 2020 ಇಲ್ಲಿ ಏನು ಇಯರ್ ಇರ್ತದೆ ಅದೇ ಇಯರನ್ನು ಫಸ್ಟ್ ಮೆನ್ಷನ್ ಮಾಡಬೇಕು. ನಂತರ 6000 ಹಾಕಿ ಡೆಬಿಟ್ ಸೈಡ್ ಇರಬೇಕು. ನಂತರ ಎಂಟರ್ ಬಟನ್ನ ಪ್ರೆಸ್ ಮಾಡಿ 31 ಮಾರ್ಚ್ 2020 ಎಂಟ್ರಿ ಮಾಡಿ 6000 ಎಂಟ್ರಿ ಮಾಡಬೇಕು. ನಂತರ ಇಲ್ಲೇ ಎಸ್ ಅಂತ ಕ್ಲಿಕ್ ಮಾಡಬೇಕು. ಹಾಗಾದರೆ ನಮ್ಮ ಕ್ಲೋಸಿಂಗ್ ಸ್ಟಾಕ್ 6000 ಬರ್ತದೆ. ಓಪನಿಂಗ್ ಬ್ಯಾಲೆನ್ಸ್ 5000 ಇರ್ತದೆ. ಒಂದ್ಸಾರಿ ಎಸ್ಕೇಪ್ ಅನ್ನು ಪ್ರೆಸ್ ಮಾಡೋಣ. ಬ್ಯಾಕ್ ಬರ್ತೀವಿ. ಇವಾಗ ನಮ್ಮ ವರ್ಕ್ಗಳನ್ನು ನಾವು ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 18,100 ಬರಬೇಕಾಗಿತ್ತು. ಬಟ್ ಈ 18,700 ಬರಬೇಕಾಗಿತ್ತು. ಆದರೆ 19,700 ಬಂದದ. ಅದೇ ರೀತಿ 13,700 ಬರಬೇಕಾಗಿತ್ತು. ನೆಟ್ ಪ್ರಾಫಿಟ್ ಅದೇ 30,700 ಕರೆಕ್ಟ್ ಆಗಿದೆ. ಇದು ಒಂದು ಎಕ್ಸಾಂಪಲ್ಗಳನ್ನ ನೋಡೋಣ ಏನು ಮಿಸ್ಟೇಕ್ ಇರ್ತದೆ ಏನಂತೇಳಿ. ಇಲ್ಲಿ 18,000 ಬರೋ ಬದಲಿ ಏನಾಗಿದೆ ರೀ 19,000 ಬಂದಿರೋದ್ರಿಂದ ಬಂದದ. ಅದೇ ರೀತಿ
ಇಲ್ಲಿ 13,700 ಅಂದರೆ ಗ್ರಾಸ್ ಪ್ರಾಫಿಟ್, ಇದು ನೆಟ್ ಪ್ರಾಫಿಟ್. ಇದು ನೆಟ್ ಪ್ರಾಫಿಟ್ ಎಷ್ಟು ಕರೆಕ್ಟ್ ಅದ ಇದನ್ನ ನೋಡೋಣ. ನೆಟ್ ಪ್ರಾಫಿಟ್ 13,700 ಅದ. ಹಾಗಾದ್ರೆ ಬ್ಯಾಲೆನ್ಸ್ ಶೀಟ್ ಒಂದು ನೋಡೋಣವಾ, ಬ್ಯಾಲೆನ್ಸ್ ಶೀಟ್ ಎಷ್ಟದ ಅಂತೇಳಿ. ಹಾಗಾದ್ರೆ ಬ್ಯಾಲೆನ್ಸ್ ಶೀಟಿಗೆ ಎಸ್ಕೇಪ್ ಅನ್ನು ಪ್ರೆಸ್ ಮಾಡಿ ಬ್ಯಾಲೆನ್ಸ್ ಶೀಟಿಗೆ ಬಂದು ನಾವು ಎಂಟರ್ ಪ್ರೆಸ್ ಮಾಡೋಣ. ಆಲ್ಟ್ F1 ಪ್ರೆಸ್ ಮಾಡ್ತಾ ಇದ್ದೀನಿ. ಆಲ್ಟ್ F1 ಪ್ರೆಸ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ 32,000 ಬಂದದ. ಹಾಗಾದರೆ ನಮ್ಮದು ಕೂಡ 32,000 ಅದ. ಎಕ್ಸಾಂಪಲ್ ಒಳಗೂ 32,000. ಆದರೆ ಮಿಸ್ಟೇಕ್ ಆಗಿರೋದು 18,700. ಹಾಗಾದ್ರೆ ನಾವು ಏನು ಮಿಸ್ಟೇಕ್ ಮಾಡಿದ್ದೇವೆ ಅಂತ ಹೇಳಿ ಹೇಳ್ತೇನೆ ನೋಡಿ. ಈ ಥರ ಮಿಸ್ಟೇಕ್ ಆದರೂ ಕೂಡ ನಾವು ಚೇಂಜಸ್ ಮಾಡ್ಕೋಬಹುದು. ನಾವು ನೋಡಿ ಅಂಡರ್ಸ್ ಅನ್ನ ಡೈರೆಕ್ಟ್ ಎಕ್ಸ್ಪೆನ್ಸ್ ಹಾಕೋದನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಹಾಕಿರ್ತೀವಿ ಅಂತಂದ್ರೆ ಅಲ್ಲಿ ಗ್ರಾಸ್ ಪ್ರಾಫಿಟ್ ವೇರಿಯೇಷನ್ ಆಗಿರ್ತದೆ. ಇವೆರಡರಲ್ಲಿ ವ್ಯತ್ಯಾಸ ಆಗಿದೆ. ನಮಗೆ 1,000 ಏನದಲ್ಲ ಇದು ಕ್ಯಾರೇಜ್ ನೋಡಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಬೇಕಾಯ್ತು, ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿದೆ. ಹಾಗಾದ್ರೆ ಇದನ್ನ ಡೈರೆಕ್ಟ್ ಎಕ್ಸ್ಪೆನ್ಸ್ಗೆ ಹೇಗೆ ಶಿಫ್ಟ್ ಮಾಡಬೇಕು ಇದನ್ನು ಕೂಡ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ, ನೋಡ್ತಾ ಇರ್ರಿ. ಹಾಗಾದ್ರೆ ನಿಮಗೆ ಮೊದಲೇ ಕಲಿಸಿದ ಹಾಗೆ ಏನಂತಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಲೆಜರ್ಸ್ ಕ್ರಿಯೇಟ್. ಹಾಗಾದ್ರೆ ಕ್ರಿಯೇಟ್ ಡಿಸ್ಪ್ಲೇ ಆಲ್ಟರ್. ಇಲ್ಲಿ ಮಲ್ಟಿಪಲ್ ಆಲ್ಟರ್ ಒಳಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮಲ್ಟಿಪಲ್ ಆಲ್ಟರ್ ತಗೋತೀನಿ, ಆಲ್ ಐಟಮ್ಸ್ ತಗೋತೀನಿ. ಹಾಗಾಗಿ ಡೌನ್ ಮಾರ್ಕ್ ಪ್ರೆಸ್ ಮಾಡ್ತಾ ಬನ್ನಿ. ಏನು ರೀ, ಡೌನ್ ಮಾರ್ಕ್ ಪ್ರೆಸ್ ಮಾಡ್ಬೇಕಾದ್ರೆ ಕರ್ಸರ್ ಇದೇ ಕಡೆ ಇರಬೇಕು. ಇಲ್ಲಿದ್ದಾಗ ಅಂಡರ್ಸ್ ಒಳಗೆ ಕರ್ಸರ್ ಬಂದಾಗ ಅಂದ್ರೆ ಎಂಟರ್ ಬಟನ್ ಪ್ರೆಸ್ ಮಾಡ್ತೀನಿ. ಈ ತರ ಬಂದಾಗ ಡೌನ್ ಮಾರ್ಕ್ ಅನ್ನ, ಲಿಸ್ಟ್ ಆಫ್ ಗ್ರೂಪ್ ಬಂದಾಗ ಡೌನ್ ಮಾರ್ಕ್ ಅನ್ನ ದಯಮಾಡಿ ಯಾರು ಪ್ರೆಸ್ ಮಾಡಕ್ ಹೋಗಬೇಡಿ. ಅಮೌಂಟ್ ಬಂದಾಗ ಡೌನ್ ಮಾರ್ಕ್ ಪ್ರೆಸ್ ಮಾಡಿದ್ರು ಬರ್ತದೆ ಕೀಬೋರ್ಡ್ ಒಳಗ. ಬಟ್ ಅಂಡರ್ಸ್ ಒಳಗೆ ಬಂದಾಗ ದಯಮಾಡಿ ಯಾರು ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗಾದ್ರೆ ನಮಗೆ ಕ್ಯಾರೇಜ್ ಇನ್ವರ್ಡ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ಕ್ಯಾರೇಜ್ ಇನ್ವರ್ಡ್ ಎಂಟರ್. ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಹುಡುಕ್ಬೇಕಾಗ್ತದೆ. ನೋಡಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅದ. ಅಮೌಂಟ್ 1,000 ಇರಲಿ. ಇವಾಗ ನಾನು ಡೆಬಿಟ್ ಕ್ರೆಡಿಟ್ ಇದ್ದಲ್ಲಿ ಅಥವಾ ಅಮೌಂಟ್ ಇದ್ದಲ್ಲಿ ಡೌನ್ ಮಾರ್ಕ್ ಪ್ರೆಸ್ ಮಾಡ್ತಾ ಬರ್ತಾ ಇದ್ದೀನಿ. ಡೌನ್ ಮಾರ್ಕ್ ಪ್ರೆಸ್ ಮಾಡಿ ಕಂಪ್ಲೀಟ್ ಆದಂತರ ಎಂಟರ್ ಎಂಟರ್. ಹಾಗಾದ್ರೆ ಒಂದ್ಸರಿ ನೋಡೋಣವಾ ಯಾವ್ದು ಅಂಡರ್ ಆಗಿರ್ತದೆ ಅಂತ ಹೇಳಿ. ಇಲ್ಲಿ ಹೋಗೋಣ ಇವಾಗ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಾಣ್ತಾ ಇದ್ದೇನೆ. ಗೆಟ್ವೇ ಆಫ್ ಟ್ಯಾಲಿ ಒಳಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ಟ್ F1 ಅನ್ನ ಪ್ರೆಸ್ ಮಾಡ್ತೀನಿ. ನೋಡೋಣ. ನೋಡಿ ಇಲ್ಲಿರುವಂಥ ಕ್ಯಾರೇಜ್ ಇನ್ವರ್ಡ್ 1,000 ಡೈರೆಕ್ಟ್ ಎಕ್ಸ್ಪೆನ್ಸಿವ್ ಬಂತು. ನಮಗೆ 18,700 ಬಂತು. ಹಾಗಾದ್ರೆ ಇವಾಗ ಒಂದ್ಸಾರಿ ಚೆಕ್ ಮಾಡೋಣ ನಮ್ಮ ಪ್ರಾಬ್ಲಮ್ ಇದಕ್ಕೆ ಏನಾಗಿರ್ತದೆ ಅಂತ ಹೇಳಿ. ಹಾಗಾದ್ರೆ ಪ್ರಾಫಿಟ್ ಎಷ್ಟಿತ್ತು? 18,700 ಅದ. ಇಲ್ಲಿ ಕೂಡ 18,700 ಅದ. ಅದೇ ರೀತಿ 13,700 ನೆಟ್ ಪ್ರಾಫಿಟ್ ಇದ್ರೆ 13,700 ನೆಟ್ ಪ್ರಾಫಿಟ್ ಅದ. ಅದೇ ರೀತಿ 32,000 ಬ್ಯಾಲೆನ್ಸ್ ಶೀಟ್ ಇತ್ತಂದ್ರೆ ಅದೇ ರೀತಿ ನಮಗೆ ಟ್ಯಾಲಿ ಒಳಗೂ ಕೂಡ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡ್ತಾ ಹೋಗಬಹುದು. 32,000 ಕಾಣ್ತದೆ ಕೆಳಗೆ ವಿದ್ಯಾರ್ಥಿಗಳು. ಈ ರೀತಿ ನಮ್ದು ಇರ್ತದೆ. ಹಾಗಾದ್ರೆ ಒಂದ್ಸಾರಿ ನಾವು ಡಿಸ್ಪ್ಲೇ ಒಳಗೆ ಹೋಗಿ ಏನ್ ನೋಡೋಣ, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಹೇಗಿದೆ ಅಂತ ನೋಡಕೊಳ್ಳೋಣ. ಆಲ್ಟ್ F1 ನೋಡಿ ವಿದ್ಯಾರ್ಥಿಗಳೇ, ಟ್ರಯಲ್ ಬ್ಯಾಲೆನ್ಸ್ ಕಾಣ್ತಾ ಇರಬಹುದು ತಮಗೆ. ನಿಮ್ಗೆ ಗೊತ್ತಿರೋಗೆ 79,300 ಡೆಬಿಟ್ ಕಡೆ, ಕ್ರೆಡಿಟ್ ಕಡೆನೂ 79,300 ಅದ. ಹಾಗೆ ನಮ್ಮ ಲೆಜರ್ಸ್ ಕೂಡ ಅಷ್ಟೇ ಇರ್ತದೆ, 79,300 ಇರ್ತದೆ. ನೋಡೋಣವಾ. ಅದಕ್ಕಿಂತ ಮೊದಲು ಇದನ್ನ ನಾನು ಪ್ರಿಂಟ್ ಕೊಡಬೇಕಾಗ್ತದೆ. ಆಲ್ಟ್ P ಪ್ರೆಸ್ ಮಾಡಿ ಎಂಟರ್ ಬಟನ್ ಪ್ರೆಸ್ ಮಾಡ್ತೀನಿ. ಇದರದ್ದು ಕೂಡ ರಿಸಿಪ್ಟ್ ಅನ್ನು ನೋಡುವ. ಡೆಸ್ಕ್ಟಾಪ್ ಮೇಲೆ ನಾನು ಸೇವ್ ಮಾಡ್ತಾ ಇದ್ದೇನೆ. 6 ನಂಬರ್ ಹಾಕಿ ಓಕೆ ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣವಾ ಈಗ ಡೆಸ್ಕ್ಟಾಪ್ ಮೇಲಿಂದ. ನೋಡಿ ವಿದ್ಯಾರ್ಥಿಗಳೇ, ಡೆಸ್ಕ್ಟಾಪ್ ಮೇಲೂ ಬಂದಿದೆ 79,300. ಈ ರೀತಿ ನಾವು ಟ್ರಯಲ್ ಬ್ಯಾಲೆನ್ಸ್ ಅನ್ನು ಪ್ರಿಂಟ್ ತಕ್ಕೊಳ್ಬಹುದು. ಹಾಗಾದ್ರೆ ನಮಗೆ ಎಕ್ಸಾಂಪಲ್ಸ್ ಇದು ಸರಿಯಾಗಿದೆ ಅಂತ ಅರ್ಥ. ಮುಂದಿನ ಕ್ಲಾಸು ಮತ್ತೆ ನಾವು ಹೇಳೋಣಂತ
ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಪದೇ ಪದೇ ಹೇಳ್ತಾ ಇರೋದು ಏನಂದ್ರೆ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಾವು ಟ್ಯಾಲಿ ಒಳಗೆ ಪರ್ಫೆಕ್ಟ್ ಆಗ್ತೀವಿ. ಇದೇ ಎಕ್ಸಾಂಪಲ್ ಅಂತೇನಿಲ್ಲ, ನೀವು ಸ್ವತಃ ಕೂಡ ಡೆಬಿಟ್ ಕ್ರೆಡಿಟ್ ಕಡೆ ಈಕ್ವಲ್ ಬರುವ ಅಥವಾ ವ್ಯತ್ಯಾಸ ಬರುವ ಹಾಗೆ ನೀವು ವರ್ಕ್ ಅನ್ನು ಮಾಡ್ತಾ ಹೋದರೆ ನಿಮಗೆ ಸರಳವಾಗಿ ಟ್ಯಾಲಿ ನಾವು ಕಲಿಬಹುದು. ಹೌದಾ? ಈಗ ನಾವು ಏನ್ ಮಾಡೋಣ ವಿದ್ಯಾರ್ಥಿಗಳೇ, ಸಾರಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಲೆಡ್ಜರ್ಸ್ ಕ್ರಿಯೇಟ್ ಬರೋಣ. ಯಾಕಂದ್ರೆ ನೋಡಿ 79,300 ಹಾಗೆ ನಾವು ಟ್ರಯಲ್ ಬ್ಯಾಲೆನ್ಸ್ ಪ್ರಿಂಟ್ ಕೊಟ್ಟರು 79,300 ಅಂತ ಕಾಣ್ತಾ ಇದೆಯಾ ವಿದ್ಯಾರ್ಥಿಗಳೇ? ಹಾಗಾದ್ರೆ ನಮ್ದು ವರ್ಕ್ ಏನಾಗಿದೆ ಇದೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ವಿದ್ಯಾರ್ಥಿಗಳೇ, ನಿಮ್ಗೆ ಕಳೆದ ಕ್ಲಾಸ್ ನೋಡಿ, ಇಲ್ಲಿ ಕ್ಯಾಪಿಟಲ್ ಡ್ರಾಯಿಂಗ್, ಕ್ಯಾಪಿಟಲ್ ಒಳಗೆ ಡ್ರಾಯಿಂಗ್ ಮತ್ತು ಕ್ಯಾಪಿಟಲ್ ಬರ್ತದೆ, ಕರೆಂಟ್ ಲೇಔಟ್ ಬರ್ತದೆ. ಈ ರೀತಿ ಎಂಟ್ರಿ ಮಾಡ್ಕೊತ ಹೋಗಿ ನಿಮಗೆಲ್ಲ ಈಸಿಯಾಗಿ ಗೊತ್ತಾಗ್ತದೆ. ಸೊ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನೀವು ನಮ್ಮ ಕ್ಲಾಸನ್ನು ಕೂತು ಕೇಳಿದ್ದಕ್ಕೆ. ಮತ್ತೆ ಇದೇ ರೀತಿ ಕ್ಲಾಸ್ಗಳನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿವರೆಗೂ ತಮಗೆ ತುಂಬ ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ ಧನ್ಯವಾದಗಳು.